ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಸಂಚಾರಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು ಕಾಶ್ಮೀರ ಟ್ರಿಪ್ನ ಕೊನೆಯ ದಿನ. ನಾವು ಪೇಲ್ಗಮಿಂದ ಹೋಟೆಲ್ ಚೆಕ್ಔಟ್ ಆಗಿ ಇವತ್ತು ಶ್ರೀನಗರ್ಗೆ ಹೊರಟಿದ್ದೇವೆ. ಶ್ರೀನಗರ ಆನ್ ದ ವೇ ಏನೇನು ಪ್ಲೇಸ್ಗಳಿವೆ, ಏನೇನು ನೋಡಿದ್ವಿ ಅವೆಲ್ಲ ನಿಮಗೆ ತೋರಿಸ್ತೀವಿ. ನೀವು ನೋಡಿ ಎಂಜಾಯ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ನಮ್ಮ ಹೋಟೆಲಿಂದ ವ್ಯೂ, ಪೇಲ್ಗಮ್ ವ್ಯೂ. ಇದು ಪೇಲ್ಗಮ್ ಹಿಂದೆ ಇರೋದು. ಸೊ ರಿವರ್ ಸೈಡ್ ಹೋಟೆಲ್ ಸಿಕ್ಕಿದೆ, ಇದರಿಂದ ರಿವರ್ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ರೈತರು ಇಲ್ಲಿ ತುಲಿಪ್ ಬೆಳೆದಿದ್ದಾರೆ ನೋಡ್ಬೋದು. ಇಲ್ಲೆಲ್ಲ ಹಸುಗೆ ಏನೋ ಹಾಕಿದ್ದಾರೆ ಅಂತ ಇದೆ. ಇಲ್ಲೆಲ್ಲ ರೈತರಿದ್ದಾರೆ ನೋಡಿ. ಹೋಟೆಲ್ ವ್ಯೂ ಮಾತ್ರ ಸೂಪರಾಗಿದೆ ಗೈಸ್. ನೋಡಿ, ಇಲ್ಲೆಲ್ಲ ಕಮರ್ಷಿಯಲ್ ಆಗಿಬಿಟ್ಟಿವೆ, ತುಂಬ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಆ ಕಡೆ ಇವನ್ ರೋಡ್ ಇಲ್ಲ ಅಂದರೆ ಚಿಕ್ಕ ಚಿಕ್ಕ ರೋಡಲ್ಲೇ ಹೋಗಿದ್ದು ಇಲ್ಲೆಲ್ಲ ಬಿಲ್ಡಿಂಗ್ ಮಾಡ್ತಿದ್ದಾರೆ ನೋಡಿ. ಇನ್ನೂ ಬಿಲ್ಡಿಂಗ್ ಓಪನ್ ಆಗಿಲ್ಲ, ಫುಲ್ ಕಮರ್ಷಿಯಲ್ ಆಗಿಬಿಟ್ಟಿದೆ ಪೇಲ್ಗಮ್. Hi guys, we are checking out from Pahalgam hotel. Today is our last day. We are heading to airport. So we are getting ready, almost done packing. So we are leaving now. ನಾವು ಹೋಟೆಲಿಂದ ಚೆಕ್ಔಟ್ ಆಗಿ ಸೀದಾ ಬಂದದ್ದು ಆ್ಯಪಲ್ ವ್ಯಾಲಿಗೆ. ಇಲ್ಲಿ ಸ್ವಲ್ಪ ಆ್ಯಪಲ್ ತೊಗೊಳ್ಳೋಣ ಅಂತ ಬಂದಿವಿ. ಹಾಗೆ ಸ್ವಲ್ಪ ಆ್ಯಪಲ್ ತೊಗೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿ ಇಲ್ಲಿಂದ ಹೊರಟಿವಿ. ಇಲ್ಲೇ ನೀವು ಪೋಸ್ಟರ್ ನೋಡ್ತಿದ್ದೀರಲ್ಲ, ನಿನ್ನೆ ಸೆಂಟ್ರಲ್ ಮಿನಿಸ್ಟರ್ ಅವರು ನಶೆ ಮುಕ್ತ ಜಮ್ಮು ಕಾಶ್ಮೀರ ಪಾದಯಾತ್ರೆಗೆ ಬಂದಿದ್ದರು. ಸೊ ನಾವೆಲ್ಲರೂ ನಶೆ ಮುಕ್ತ ಭಾರತಕ್ಕೆ ಕೈ ಜೋಡಿಸೋಣ. ಇವಾಗ ನಾವು ಹೊರಟದ್ದು ಸಂಗಮ್ ಅಂತೇಳಿ ಒಂದು ಪ್ಲೇಸು. ಈ ಸಂಗಮ್ ಏನಕ್ಕೆ ಫೇಮಸ್ ಅಂದರೆ ಇಲ್ಲಿ ತುಂಬ ಕ್ರಿಕೆಟ್ ಬ್ಯಾಟ್ ಮೇಕಿಂಗ್ ಫ್ಯಾಕ್ಟ್ರಿ ಇವೆ. ಇಲ್ಲಿ ನೋಡ್ಬೋದು ನೀವು ಲೆಫ್ಟ್ ಸೈಡು ಎಷ್ಟು ಕ್ರಿಕೆಟ್ ಬ್ಯಾಟ್ ಮಾಡಲಿಕ್ಕೆ ಕಟ್ಟಿಗೆ ಇಟ್ಟಿದ್ದಾರೆ ಅಂತೇಳಿ. ಇದು ವಿಲ್ಲೋ ಕಟ್ಟಿಗೆ ಅಂತೇಳಿ, ವಿಲ್ಲೋ ಮರದಿಂದ ಈ ಕಟ್ಟಿಗೆಗಳನ್ನು ರೆಡಿ ಮಾಡ್ತಾರೆ. ಕಟ್ ಮಾಡಿ ಈ ಥರ ಒಣಗಿಸಿ ಆಮೇಲೆ ಫ್ಯಾಕ್ಟ್ರಿಗೆ ಒಯ್ದು ಬ್ಯಾಟ್ ರೆಡಿ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು ನೆಕ್ಸ್ಟು, ಇದು ಫೇಮಸ್ ಸ್ಪೋರ್ಟ್ಸ್ ಫ್ಯಾಕ್ಟ್ರಿ ಅಂತೇಳಿ. ಸೊ ಈ ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ಯಾವ ಥರ ಕಟ್ ಮಾಡಿ ಇಟ್ಟಿದ್ದಾರೆ ಕಟ್ಟಿಗೆಗಳು, ಅದನ್ನು ಯಾವ ಥರ ಕ್ರಿಕೆಟ್ ಬ್ಯಾಟ್ ಮಾಡ್ತಾರೆ, ಅದನ್ನು ಯಾವ ಥರ ಪ್ಯಾಕಿಂಗ್ ಮಾಡ್ತಾರೆ ಅಂತ ಎಲ್ಲ ಕ್ಲಿಯರಾಗಿ ನೋಡ್ಬೋದು ನೀವು. ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ನೋಡಲಿಕ್ಕೆ ಕ್ರಿಕೆಟ್ ಫ್ಯಾನ್ಸ್ಗೆ. ಈ ವಿಲ್ಲೋ ಮರ ಬೆಳೆಯೋದು ಕಾಶ್ಮೀರದಲ್ಲಿ ಮಾತ್ರ, ಅದರಿಂದಾಗಿ ಇಲ್ಲಿ ತುಂಬ ಕ್ರಿಕೆಟ್ ಬ್ಯಾಟ್ ಮೇಕಿಂಗ್ ಫ್ಯಾಕ್ಟ್ರಿ ಇವೆ. ಸೊ ಇಲ್ಲಿಂದ ಎಲ್ಲ ಕಡೆ ಬ್ಯಾಟ್ಗಳು ಸಪ್ಲೈ ಆಗುತ್ತೆ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್. ಇವಾಗ ನಾವು ಜಮ್ಮು ಮತ್ತು ಕಾಶ್ಮೀರದ ಪ್ರಸಿದ್ಧ ಹಿಂದೂ ದೇವಸ್ಥಾನ ಅವಂತಿಪುರ ದೇವಸ್ಥಾನ ನೋಡಲಿಕ್ಕೆ ಹೊರಟಿದ್ದೇವೆ. ನೀವೇನು ಈ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಕೇಳ್ತಿದ್ದೀರಲ್ಲ, ಈ ಸಾಂಗ್ 5 ದಿನ ಕೇಳಿದ್ದೀವಿ. ಇದು ನಮ್ಮ ಡ್ರೈವರ್ ಫೇವ್ರೇಟ್ ಸಾಂಗು. ಇದು ನಮಗೆ ಫೇವ್ರೇಟ್ ಆಗುತ್ತೆ ಈ 5 ದಿನ ಟ್ರಿಪ್ಪಲ್ಲಿ. ಇವಾಗ ನಾವು ಅವಂತಿಪುರದ ಅವಂತಿ ಸ್ವಾಮಿ ಟೆಂಪಲ್ ನೋಡಲು ಬಂದಿದ್ದೇವೆ. ಇಲ್ಲಿ ನೋಡ್ಬೋದು ನೀವು ರೈಟ್ ಸೈಡು, ಇದೇ ಅವಂತಿ ಸ್ವಾಮಿ ಟೆಂಪಲ್ಲು. ಬನ್ನಿ ನೋಡೋಣ ಹೇಗಿದೆ ಒಳಗಡೆ ಅಂತ. ಈ ದೇವಸ್ಥಾನ ಕಟ್ಟಿರುವುದು ಅವಂತಿ ವರ್ಮನ್ ಅಂತೇಳಿ ಒಬ್ಬರು ರಾಜರು 855ರಿಂದ 883ವರೆಗೂ ಕಾಶ್ಮೀರವನ್ನು ಆಳ್ತಿದ್ರು. ಅವರ ಹೆಸರಿನಿಂದಲೇ ಈ ಊರಿಗೆ ಅವಂತಿಪುರ ಅಂತ ಹೆಸರು ಬಂತು. ಇದು 1200 ವರ್ಷದ ಹಳೆಯ ದೇವಸ್ಥಾನ. ಈ ದೇವಸ್ಥಾನ ವಿಷ್ಣು ದೇವರ ಹೆಸರಲ್ಲಿ ಕಟ್ಟಲಾಗಿದೆ. ಈ ದೇವಸ್ಥಾನಕ್ಕೆ ಅವಂತಿ ಸ್ವಾಮಿ ದೇವಸ್ಥಾನ ಅಂತಲೂ ಹೇಳ್ತಾರೆ. ಇವಾಗ ನಾವು ನೋಡುತ್ತಿರುವುದು ಈ ದೇವಸ್ಥಾನದ ಪುರಾತನ ಅವಶೇಷಗಳಾಗಿದ್ದು ಆಗಿನ ಕಾಲದ ಶಿಲ್ಪಕಲೆಯ ವೈಭವವನ್ನು ಪರಿಚಯಿಸುತ್ತದೆ.
ಈ ದೇವಸ್ಥಾನವು ಕಾಶ್ಮೀರದ ಪ್ರಾಚೀನ ಕಾಲದ ಇತಿಹಾಸ ಮತ್ತು ಸಂಸ್ಕೃತಿ ವಾಸ್ತುಶಿಲ್ಪದ ವೈಭವವನ್ನು ನೋಡಲು ಅತ್ಯುತ್ತಮ ಸ್ಥಳವಾಗಿದೆ. ಈ ದೇವಸ್ಥಾನವು ಈಗಾಗಲಿಕ್ಕೆ ಕಾರಣ ಏನೆಂದರೆ ಪ್ರವಾಹ ಮತ್ತು ಭೂಕಂಪಗಳಂಥ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗಿರುತ್ತದೆ ಮತ್ತು 14ನೇ ಶತಮಾನದಲ್ಲಿ ಸುಲ್ತಾನ್ ಸಿಕಂದರ್ ಎಂಬ ರಾಜ ಇದರ ಮೇಲೆ ದಾಳಿ ಮಾಡಿ ಈ ಥರ ಹಾನಿ ಮಾಡಿರುತ್ತಾನೆ ಈ ದೇವಸ್ಥಾನಕ್ಕೆ. ಅದರಿಂದಾಗಿ ಈ ದೇವಸ್ಥಾನ ಈ ಥರ ಹಾಳಾಗಿದೆ. ಇವಾಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ದೇವಸ್ಥಾನವನ್ನು ಮೇಂಟೈನ್ ಮಾಡುತ್ತಿದೆ. Where the neon glows, every block tells a tale the whole city knows. Rhythms in the shadows where the cold wind blows. ಇವಾಗ ನಾವು ಈ ದೇವಸ್ಥಾನವನ್ನು ನೋಡಿಕೊಂಡು ಶ್ರೀನಗರ ಏರ್ಪೋರ್ಟಿಗೆ ಹೊರಟಿದ್ದೇವೆ. ನಮಗೆ 3 ಗಂಟೆಗೆ ಫ್ಲೈಟ್ ಇದೆ. ಫ್ಲೈಟ್ ಕ್ಯಾಚ್ ಮಾಡಲಿಕ್ಕೆ ಶ್ರೀನಗರ ಏರ್ಪೋರ್ಟಿಗೆ ಹೊರಟಿದ್ದೇವೆ. ಇವರು ನಮ್ಮ ಡ್ರೈವರು, ಇವರು ನಮ್ಮ ಡ್ರಾಪ್ ಮಾಡಿ ಬಾಯ್ ಹೇಳಿ ಹೊರಟಿದ್ದಾರೆ. ಇವಾಗ ನಾವು ಫ್ಲೈಟ್ ಬೋರ್ಡ್ ಆಗಿ ಹೊರಟಿದ್ದೇವೆ. ಏರ್ ಇಂಡಿಯಾ ಫ್ಲೈಟು ಡೈರೆಕ್ಟ್ ಬೆಂಗಳೂರಿಗೆ. ಇಲ್ಲಿ ನೋಡ್ಬೋದು ನಮ್ಮ ಏರೋಪ್ಲೇನ್ ಉಂಡದಿಂದ ಕಾಶ್ಮೀರದ ಬೆಟ್ಟಗಳು ಎಷ್ಟು ಸುಂದರವಾಗಿ ಕಾಣುತ್ತದೆ ಅಂತೇಳಿ, ಮತ್ತು ಯಾವ ಥರ ಸ್ನೋ ಇದೆ ಅಂತೇಳಿ ನೋಡ್ಬೋದು. ನೋಡಲಿಕ್ಕೆ ಸ್ಟನ್ನಿಂಗ್ ವ್ಯೂಸ್ ಇದೆ. ಇವರು ನಮ್ಮ ಪಕ್ಕ ಕುಂತಿದ್ದಾರಲ್ಲ, ಇವರು CRPF ಜವಾನು. ಇವರು ನಮ್ಮ ಹಾವೇರಿಯವರು. ಇವರು ನಮ್ಮ ಜೊತೆನೇ ಬಂದರು ಅಲ್ಲಿಂದ. ಅವರೆಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ, ಯಾವ ಥರ ಇಶ್ಯೂಸ್ ಇದೆ ಕಾಶ್ಮೀರದಲ್ಲಿ. ಸೊ ಫುಲ್ ಬೆಂಗಳೂರುವರೆಗೆ ಅವ್ರ ಜೊತೆ ಮಾತಾಡ್ಕೊಂತ ಬಂದಿವಿ. ಇಲ್ಲಿ ನೋಡ್ಬೋದು, ಇವಾಗ ನಮ್ಮ ಫ್ಲೈಟು ಲ್ಯಾಂಡ್ ಆಯಿತು ಬೆಂಗಳೂರಲ್ಲಿ. ಇವಾಗ ನಾವು ಡಿಬೋರ್ಡ್ ಆಗಿ ಹೊರಗಡೆ ಹೋಗ್ತಾ ಇದ್ದೀವಿ ಏರ್ಪೋರ್ಟಿಂದ. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಇದು ಗಾರ್ಡನ್ ಸಿಟಿ ಸ್ಟೈಲಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೀವೆಲ್ಲರೂ ನಮ್ಮ ಜೊತೆ ಕಾಶ್ಮೀರ ಟ್ರಿಪ್ ಎಂಜಾಯ್ ಮಾಡಿದ್ರೆ ಅನ್ಕೊಂತೀವಿ. ನಮ್ಮ ಕಾಶ್ಮೀರ ಟ್ರಿಪ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಟ್ರಿಪ್ಪಲ್ಲಿ. ಥ್ಯಾಂಕ್ ಯು.